ಕಳೆದ 2 ವರ್ಷಗಳಿಂದ ತಣ್ಣಗಾಗಿದ್ದ ಮಂಗಳೂರು ಮತ್ತೊಮ್ಮೆ ಉದ್ರಿಕ್ತಗೊಂಡಿದೆ. ಸೇಡಿನ ಜ್ವಾಲೆಗೆ ಮತ್ತೊಂದು ಜೀವ ಬಲಿಯಾಗಿದೆ. ಮಂಗಳೂರಿನ ಜನ ಇನ್ನೇನು ನಿದ್ರೆಗೆ ಜಾರಬೇಕು ಅನ್ನುವಾಗ ಬೆಚ್ಚಿ ಬೀಳಿಸುವ ಕೃತ್ಯವೊಂದು ನಡೆದು ಹೋಗಿತ್ತು. ನೂರಾರು ಜನರ ಮಧ್ಯೆಯೇ ನಟ್ಟ ನಡು ರಸ್ತೆಯಲ್ಲಿ ಅಟ್ಟಾಡಿಸಿ ಹೊಡೆಯಲಾಗಿತ್ತು. ಟಾರ್ಗೆಟ್ ಆದವ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಸಾವನ್ನಪ್ಪಿದ್ದಾನೆ. ಅಲ್ಲಿಗೆ ಒಬ್ಬನ ಪ್ರಾಣಕ್ಕೆ ಇನ್ನೊಬ್ಬನ ಪ್ರಾಣಕ್ಕೆ ಇದೀಗ ಈ ಪ್ರಾಣ ಹಾರಿ ಹೋಗಿದೆ. ಕಳೆದ 2 ವರ್ಷದಿಂದ ಮಂಗಳೂರು ಒಂದು ರೀತಿ ಶಾಂತವಾಗಿತ್ತು. ಯಾವುದೇ ರೀತಿ ದೊಂಬಿ ಗಲಾಟೆಗಳು ಮಂಗಳೂರಿನಲ್ಲಿ ನಡೆದಿರಲಿಲ್ಲ. ಆದರೆ ಕಳೆದ 4 ದಿನಗಳ ಹಿಂದೆ ಕುಡುಪುವಿನಲ್ಲಿ ಗುಂಪು ಹತ್ಯೆಯೊಂದು ನಡೆದಿತ್ತು. ಈ ವಿಚಾರದಲ್ಲಿ ಸಣ್ಣದೊಂದು ಕೋಮು ಸಂಘರ್ಷದ ಕಿಡಿ ಹೊತ್ಕೊಂಡಿತ್ತು. ಈ ಸಂಘರ್ಷ ನಡೆಯೋದಕ್ಕೆ ಶುರುವಾಗಿ ಹೆಚ್ಚು ದಿನಗಳೇನು ಆಗಿಲ್ಲ. ಅಷ್ಟರಲ್ಲೇ ಮಂಗಳೂರಿನ ಬಜ್ಪೆಯಲ್ಲಿ ಹಿಂದೂ ಕಾರ್ಯಕರ್ತನ ಜೀವ ತೆಗೆಯಲಾಗಿದೆ. ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ಸುಹಾಸ್ ಶೆಟ್ಟಿ ಎಂಬಾತನನ್ನ ಬರ್ಭರವಾಗಿ ಬೀಭತ್ಸ್ಯವಾಗಿ ಮುಗಿಸಲಾಗಿದೆ. ಈ ಘಟನೆಯ ವಿಡಿಯೋವೊಂದು ಸ್ಥಳೀಯರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದು, ಈ ವಿಡಿಯೋ ಎದೆ ನಡಗಿಸುವ ರೀತಿ ಇದೆ. ಸುತ್ತಮುತ್ತ ನೂರಾರು ಜನ ಇದ್ರೂ ಕೂಡ ಒದ್ದಾಡುತ್ತಿದ್ದ ಸುಹಾಸ್ ಶೆಟ್ಟಿಯ ಸಹಾಯಕ್ಕೆ ಬರಲೇ ಇಲ್ಲ. ಆತನ ಜೊತೆ ಇದ್ದ 5 ಜನರಿಂದ ಕೂಡ ಈ ಘಟನೆಯನ್ನ ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಬಂದವರು ತಮ್ಮ ಕೆಲಸ ಮುಗಿಸಿ ಸ್ಥಳೀಯರ ಸಹಾಯದ ಮೂಲಕ ಕೆಲವೇ ಕ್ಷಣದಲ್ಲಿ ಪರಾರಿಯಾದ ವಿಡಿಯೋ ಕೂಡ ವೈರಲ್ ಆಗಿದೆ. ಇಲ್ಲಿ ಪೊಲೀಸರು ಈ ಕೃತ್ಯದ ಬಗ್ಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಅದೊಂದು ಪ್ರಕರಣದ ಬಗ್ಗೆ ಹೇಳಿದ್ದಾರೆ. ಸುಹಾಸ್ ಶೆಟ್ಟಿಯವರ ಬಗ್ಗೆ ಪೊಲೀಸರು ಇಂಥದ್ದೊಂದು ಮಾತು ಹೇಳೋದಕ್ಕೆ ಕಾರಣ ಕೂಡ ಇದೆ. ಆ ಕಾರಣ ಏನು ಅಂತ ಕೇಳಿದರೆ 2 ವರ್ಷದ ಹಿಂದೆ ಹೋಗಬೇಕು. ಅದೇ 2 ವರ್ಷದ ಹಿಂದೆ ನಡೆದ ಪ್ರಕರಣ ಇವತ್ತು ಸುಹಾಸ್ ಶೆಟ್ಟಿಯವರ ಪ್ರಾಣ ತೆಗೆದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಪ್ರತೀಕಾರದ ದಾಳಿ ಅನ್ನುವ ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಏನದು ಪ್ರತೀಕಾರ? 2 ವರ್ಷದ ಹಿಂದೆ ನಡೆದಿದ್ದೇನು? ಆ ಪ್ರಕರಣಕ್ಕೂ ಈಗ ಪ್ರಾಣ ಬಿಟ್ಟ ಸುಹಾಸ್ ಶೆಟ್ಟಿಗೂ ಇರುವ ನಂಟೇನು? ಗುರುವಾರ ರಾತ್ರಿ ಬಜ್ಪೆಯಲ್ಲಿ ನಡೆದಿದ್ದೇನು? ಸುಹಾಸ್ ಶೆಟ್ಟಿಯ ಕತೆ ಮುಗಿಸಲು ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಗುರುವಾರ ರಾತ್ರಿ ಸರಿಯಾಗಿ 8:30 ಆಗಿತ್ತು. ಬಜ್ಪೆಯ ಕಿನ್ನಿ ಪದವು ಅನ್ನುವ ಪ್ರದೇಶದ ಜನ ತಮ್ಮ ಕೆಲಸ ಮುಗಿಸಿ ತಮ್ಮ ಮನೆಗೆ ವಾಪಸ್ ಹೋಗೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ರು. ಈ ಪ್ರದೇಶದಲ್ಲಿದ್ದ ಅಂಗಡಿ ಮುಂಗಟ್ಟುಗಳು ಕೂಡ ನಿಧಾನವಾಗಿ ಶಟರ್ ಎಳೆಯೋದಕ್ಕೆ ಶುರು ಮಾಡಿದ್ದವು. ಅಷ್ಟರಲ್ಲೇ ಯಾರು ಊಹೆ ಮಾಡದ ಘಟನೆಯೊಂದು ನಡೆಯುತ್ತೆ. ಒಂದು ಇನೋವಾ ಕಾರನ್ನ ಸ್ವಿಫ್ಟ್ ಕಾರೊಂದು ಅಟ್ಟಾಡಿಸಿಕೊಂಡು ಬಂದಿತ್ತು. ಕಿನ್ನಿ ಪದವಿನ ಜಂಕ್ಷನ್ಗೆ ಬರ್ತಾ ಇದ್ದಂತೆ ಸ್ವಿಫ್ಟ್ ಕಾರು ಆಲ್ಮೋಸ್ಟ್ ಇನೋವಾ ಕಾರನ್ನ ಚೇಸ್ ಮಾಡಿಬಿಡುತ್ತೆ. ಅದೇ ಹೊತ್ತಿನಲ್ಲಿ ಇನೋವಾ ಕಾರಿಗೆ ಮತ್ತೊಂದು ವಾಹನ ಅಡ್ಡ ಬಂದು ನಿಲ್ಲುತ್ತೆ. ಅದು ಮೀನಿನ ವಾಹನ. ಮೊದಲೇ ಪ್ಲಾನ್ ಮಾಡಿ ಇದನ್ನ ಇನೋವಾ ಕಾರಿಗೆ ಅಡ್ಡ ಇಡಲಾಗಿತ್ತು. ಅಲ್ಲಿಗೆ ಇನೋವಾ ಕಾರ್ನಲ್ಲಿದ್ದ ಸುಹಾಸ್ ಶೆಟ್ಟಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಮೀನಿನ ವಾಹನ ಅಡ್ಡ ಬರುತ್ತಿದ್ದಂತೆ ಇನೋವಾ ಕಾರು ಆಯತಪ್ಪಿ ಪಕ್ಕದಲ್ಲೇ ಇದ್ದ ಸೆಲೂನ್ಗೆ ನುಗ್ಗುತ್ತೆ. ಅಷ್ಟರಲ್ಲೇ ಸ್ವಿಫ್ಟ್ ಕಾರ್ನಲ್ಲಿದ್ದ 4-5 ಜನ ದುಷ್ಕರ್ಮಿಗಳು ಇಳಿದು ಬರ್ತಾರೆ. ಆದರೆ ಸುಹಾಸ್ ಶೆಟ್ಟಿಗೆ ಏನೇನು ಮಾಡೋದಕ್ಕಾಗೋದಿಲ್ಲ. ಓಡುವ ಪ್ರಯತ್ನ ಮಾಡಿದ್ರೂ ಸಾಧ್ಯವಾಗೋದಿಲ್ಲ. ಸುಹಾಸ್ ಜೊತೆ ಇದ್ದ 5 ಜನ ಸಹಚರರಿಗೂ ಕೂಡ ಅಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ದ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿ ಮೇಲೆ ಮುಗಿಬೀಳ್ತಾರೆ. ಅಷ್ಟರಲ್ಲೇ ಕಿನ್ನಿ ಪದವಿನ ಜನ ಸಮೂಹ ಒಟ್ಟಾಗಿತ್ತು. ನೂರಾರು ಜನ ಸೇರ್ತಾರೆ. ದುರಂತ ಏನು ಗೊತ್ತಾ? ಕಣ್ಣ ಮುಂದೆ 4-5 ಜನ ಒಬ್ಬನ ಮೇಲೆ ಮನ ಬಂದಂತೆ ದಾಳಿ ಮಾಡಿದ್ರು. ಯಾರು ಕೂಡ ವಿರೋಧಿಸೋದಕ್ಕೆ ಬರೋದಿಲ್ಲ. ಯಾವುದೋ ಸಿನಿಮಾದ ಚಿತ್ರೀಕರಣ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಅಲ್ಲಿನ ಜನ ತುಂಬಾ ಇಂಟ್ರೆಸ್ಟಿಂಗ್ನಿಂದ ಈ ದೃಶ್ಯಗಳನ್ನು ನೋಡ್ತಾ ಇರ್ತಾರೆ. ಅತ್ತ ಸುಹಾಸ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದ. ಮತ್ತೊಂದು ಕಡೆಯಲ್ಲಿ ದಾಳಿ ಮಾಡಿದ ದುಷ್ಕರ್ಮಿಗಳು ಮತ್ತದೇ ಸ್ವಿಫ್ಟ್ ಕಾರ್ನಲ್ಲಿ ಪರಾರಿಯಾಗ್ತಾರೆ. ಇಲ್ಲಿ ಕೂಡ ಒಂದು ಗಮನಿಸಬೇಕಾದ ಸಂಗತಿ ಇದೆ. ಹೀಗೆ ಪರಾರಿಯಾಗುವ ದುಷ್ಕರ್ಮಿಗಳಿಗೆ ಸ್ಥಳೀಯರೇ ಸಹಾಯ ಮಾಡಿದ್ದು ವಿಡಿಯೋವೊಂದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಈ ಘಟನೆ ನಡೆದಿದ್ದು ಬಜ್ಪೆ ಪೊಲೀಸ್ ಠಾಣೆಯ 1 ಕಿಲೋಮೀಟರ್ ಅಂತರದಲ್ಲಿ ಅನ್ನೋದು ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿ. ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇದೊಂದು ಪ್ರೀ ಪ್ಲಾನ್ಡ್ ಘಟನೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪೆನ್ ಟು ಪಿನ್ ಆಗಿ ಪ್ಲಾನ್ ಮಾಡಿಕೊಂಡು ಸಿನಿಮಾ ಸ್ಟೈಲ್ನಲ್ಲಿ ದಾಳಿ ಮಾಡಲಾಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಕೆಲವೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ವೈರಲ್ ಆಗಿದೆ.
ಮಾರ್ಚ್ 31ರಂದೇ ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ಕತೆ ಮುಗಿಸುತ್ತೇವೆ ಅಂತ ಒಂದು ಅಕೌಂಟ್ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದ್ರೆ ಈ ಪೋಸ್ಟ್ಗೆ ಸುಹಾಸ್ ಶೆಟ್ಟಿ ಅವರನ್ನ ಕೂಡ ಟ್ಯಾಗ್ ಮಾಡಲಾಗಿತ್ತು. ಶೀಘ್ರದಲ್ಲೇ ಸೇಡು ತೀರಿಸಿಕೊಳ್ತೇವೆ ಅಂತ ಆ ಪೋಸ್ಟ್ನಲ್ಲಿ ಬರೆಯಲಾಗಿತ್ತು. ಇಂಥದ್ದೊಂದು ಪೋಸ್ಟ್ ಬಂದಾಗ ಸುಹಾಸ್ ಶೆಟ್ಟಿ ಕೂಡ ಅಲರ್ಟ್ ಆಗಿದ್ರು. ಎಲ್ಲೇ ಹೋದ್ರು ತಮ್ಮ ಜೊತೆ 4-5 ಜನರನ್ನ ಕರೆದುಕೊಂಡು ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ತಮ್ಮ ತಂದೆ ತಾಯಿಯನ್ನ ಕೂಡ ಬೆಳ್ತಂಗಡಿಯ ಮನೆಗೆ ಶಿಫ್ಟ್ ಮಾಡಿದ್ರಂತೆ ಸುಹಾಸ್ ಶೆಟ್ಟಿ. ಈ ರೀತಿಯ ಪೋಸ್ಟ್ಗಳು ಹರಿದಾಡೋದಕ್ಕೆ ಶುರುವಾದಾಗ ಪೊಲೀಸರು ಕೂಡ ಸುಹಾಸ್ ಶೆಟ್ಟಿ ಅವರ ಮನೆಯ ಪರಿಶೀಲನೆಗೆ ಹೋಗಿದ್ರಂತೆ. ಅಲ್ಲಿ ಸುಹಾಸ್ ಶೆಟ್ಟಿ ಅವರ ಬಳಿ ಇದ್ದ ಆಯುಧಗಳನ್ನ ವಶಕ್ಕೆ ತೆಗೆದುಕೊಂಡಿದ್ರು ಅನ್ನುವ ಆರೋಪವನ್ನ ಕೆಲವು ಪಕ್ಷದವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪೋಸ್ಟ್ಗಳನ್ನ ಸುಹಾಸ್ ಶೆಟ್ಟಿ ಸೇವ್ ಮಾಡಿ ಇಟ್ಕೊಂಡಿದ್ರಂತೆ. ಓಡಾಡುವಾಗಲೂ ತುಂಬಾ ಕೇರ್ಫುಲ್ ಆಗಿ ಓಡಾಡ್ತಾ ಇದ್ರು ಅನ್ನುವ ಮಾಹಿತಿ ಇದೆ. ಆದರೆ ಟಾರ್ಗೆಟ್ ಮಾಡಿದವರು ಮಾತ್ರ ಅಂದುಕೊಂಡಂತೆ ತಮ್ಮ ಕೆಲಸ ಮುಗಿಸಿಬಿಟ್ಟಿದ್ದಾರೆ. ಮುಹೂರ್ತ ಫಿಕ್ಸ್ ಮಾಡಿಯೇ ಸುಹಾಸ್ ಶೆಟ್ಟಿ ಅವರ ಕತೆ ಮುಗಿಸಿದ್ದಾರೆ. ಇಷ್ಟು ರಾಜಾರೋಷವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿ ಒಬ್ಬರ ಪ್ರಾಣ ತೆಗಿತಾರೆ ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕು. ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸುವವರು, ಲೈಸೆನ್ಸ್ ಇಲ್ಲದೆ ವಾಹನ ಚಲಾವಣೆ, ಇಂತಹ ಪ್ರಕರಣಗಳನ್ನು ಮಾತ್ರ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ ಇಲಾಖೆ ಇರೋದಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ದಾಳಿ ಪ್ರತೀಕಾರದ ದಾಳಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಏನದು ಪ್ರತೀಕಾರ ಅಂತ ಕೇಳಿದರೆ ಉತ್ತರ ಫಾಜಿಲ್ ಹತ್ಯೆ. ಸ್ನೇಹಿತರೆ, ನಿಮಗೆಲ್ಲ ಪ್ರವೀಣ್ ನೆಟ್ಟಾರು ಅನ್ನುವ ಹಿಂದೂ ಕಾರ್ಯಕರ್ತನ ಪ್ರಕರಣದ ಬಗ್ಗೆ ನೆನಪಿರಬಹುದು. 3 ವರ್ಷಗಳ ಹಿಂದೆ ಇದೇ ರೀತಿ ದುಷ್ಕರ್ಮಿಗಳು ಪ್ರವೀಣ್ ನೆಟ್ಟಾರು ಅವರ ಪ್ರಾಣ ತೆಗೆದಿದ್ರು. ಈ ಪ್ರಕರಣ ನಡೀತಾ ಇದ್ದಂತೆ ಇಡೀ ಮಂಗಳೂರು ಹೊತ್ತಿ ಉರಿದಿತ್ತು. ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿದ್ದವು. ನೆಟ್ಟಾರು ಬಲಿದಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ದೊಡ್ಡ ಮಟ್ಟದ ಹೋರಾಟಗಳು ಕೂಡ ಆಗಿತ್ತು. ಹೀಗಿರುವಾಗ ಈ ಪ್ರಕರಣ ನಡೆದು 2 ದಿನದಲ್ಲಿ ಸುರತ್ಕಲ್ನಲ್ಲಿ ಫಾಜಿಲ್ ಅನ್ನುವ ಯುವಕನ ಮೇಲೆ ದಾಳಿ ಆಗುತ್ತೆ. ಆ ದಾಳಿಯಲ್ಲಿ ಫಾಜಿಲ್ ಪ್ರಾಣ ಬಿಟ್ಟಿದ್ದ. ಗೊತ್ತಿರಲೇಬೇಕಾದ ಸಂಗತಿ ಏನು ಅಂದ್ರೆ, ಫಾಜಿಲ್ ಪ್ರಕರಣದ ಪ್ರಮುಖ ಆರೋಪಿ ಇದೇ ಸುಹಾಸ್ ಶೆಟ್ಟಿ. ಹೌದು, ಫಾಜಿಲ್ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಮೊದಲ ಆರೋಪಿಯಾಗಿದ್ರು. ಪ್ರಕರಣ ದಾಖಲಾಗಿ 1 ವರ್ಷಗಳ ಕಾಲ ಜೈಲು ಶಿಕ್ಷೆ ಕೂಡ ಆಗಿತ್ತಂತೆ. ಕಳೆದ ವರ್ಷ ಜಾಮೀನಿನ ಮೇರೆಗೆ ಸುಹಾಸ್ ಶೆಟ್ಟಿ ಅವರ ಬಿಡುಗಡೆಯಾಗಿತ್ತು. ಹೀಗೆ ಸುಹಾಸ್ ಶೆಟ್ಟಿ ಬಿಡುಗಡೆಯಾಗ್ತಾ ಇದ್ದಂತೆ ಇವರ ಮೇಲೆ ಮತ್ತೊಂದು ಬಣ ಸ್ಕೆಚ್ ಹಾಕುತ್ತೆ. ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಕೂಡ ಹಾಕ್ಕೊಂಡಿತ್ತು. ಮಾರ್ಚ್ 31ರಂದು ಕೂಡ ಇದೇ ರೀತಿ ಪೋಸ್ಟ್ ಹಾಕಲಾಗಿತ್ತು. ಫಾಜಿಲ್ ಫೋಟೋ ಹಾಕಿ ಅದರ ಜೊತೆ ಸುಹಾಸ್ ಶೆಟ್ಟಿ ಅವರ ಫೋಟೋ ಇಟ್ಟು ರಿವೆಂಜ್ ತೀರಿಸಿಕೊಳ್ತೀವಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಲಾಗಿತ್ತು. ಅದೇನೇ ಇರಲಿ, ಈ ಪ್ರತೀಕಾರದ ದಾಳಿಯಲ್ಲಿ ಮತ್ತೊಂದು ಜೀವ ಬಲಿಯಾಗಿದೆ. ಇದಕ್ಕೆ ಕೊನೆ ಎಂದು ಪ್ರವೀಣ್ ನೆಟ್ಟಾರು ಪ್ರತೀಕಾರಕ್ಕಾಗಿ ಫಾಜಿಲ್ನ ಕತೆ ಮುಗೀತು. ಫಾಜಿಲ್ ಪ್ರತೀಕಾರಕ್ಕಾಗಿ ಈಗ ಸುಹಾಸ್ ಶೆಟ್ಟಿ ಅವರ ಪ್ರಾಣ ಹೋಗಿದೆ. ಮುಂದೆ ಸುಹಾಸ್ ಶೆಟ್ಟಿಯ ಪ್ರತೀಕಾರಕ್ಕಾಗಿ ಇನ್ನೊಂದು ಜೀವ ಬಲಿಯಾಗಬಹುದು. ಇಲ್ಲಿ 1000 ಜನರ ಮುಂದೆ ನಿಂತು ಭಾಷಣ ಬಿಗಿಯುವವರಿಗೆ ಏನೇನು ಆಗೋದಿಲ್ಲ. ಅವರು ಪ್ರಚೋದನೆಗಳನ್ನು ನೀಡ್ತಾನೆ ಇರ್ತಾರೆ. ಅವರ ಪ್ರಚೋದನಕಾರಿ ಮಾತುಗಳಿಗೆ ಮರಳಾಗುವ ಅಮಾಯಕ ಹುಡುಗರು ಈ ರೀತಿ ಪ್ರತೀಕಾರದ ಹಿಂದೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾರೆ. ಇದರ ಮಧ್ಯೆ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ತಾರೆ. ಒಂದು ಕಡೆಯ ಪ್ರಾಣ ಹೋದಾಗ ಒಂದು ಪಕ್ಷದವರು, ಇನ್ನೊಂದು ಕಡೆಯ ಪ್ರಾಣ ಹೋದಾಗ ಮತ್ತೊಂದು ಪಕ್ಷದವರು. ಅಲ್ಲಿ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯುತ್ತೆ ಅಷ್ಟೇ. ಅವರು ಮಾತ್ರ ಸೇಫ್ ಆಗಿ ಇರ್ತಾರೆ. ಇಂತಹ ದಾಳಿಯಲ್ಲಿ ಬಲಿಯಾಗೋದು ಕಾರ್ಯಕರ್ತರು ಮಾತ್ರ. ಇದನ್ನ ಎರಡೂ ಕಡೆಯ ಯುವಕರು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ದಾಳಿಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.